ಹಲೋ ಎವ್ರಿ ವಾನ್ ನಾವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ವ್ಲಾಗ್ನ ಮಾಡ್ತಿದ್ದೀನಿ. ವ್ಲಾಗನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಂಡೇ ಸ್ಪೆಷಲ್ ಇನ್ನೊಂದೇನು ಅಂತ ಅಂದರೆ ನಾನ್ ವೆಜ್. ಅಫ್ಕೋರ್ಸ್ ಸಂಡೇ ಅಂದರೆ ನಾನ್ ವೆಜ್. ನಮ್ಮ ಮನೇಲಿ ನಾನ್ ವೆಜ್ ಮಿಸ್ ಮಾಡದೆ ಮಾಡ್ತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಸೊ ಇವತ್ತು ಅದೇ ಥರ ನಾನ್ ವೆಜ್ ಮಾಡ್ತಿದ್ದೀನಿ. ಬಟ್ ಎಕ್ಸ್ಟ್ರಾ ಏನು ಅಂತ ಅಂದರೆ ಇವತ್ತು ನಾನ್ ವೆಜ್ನ ನಮ್ಮ ಅಕ್ಕ ಬಾವ ಕೂಡ ತೊಗೊಂಡು ಹೋಗ್ತಿದ್ದೀನಿ. ನಮ್ಮ ಅಕ್ಕ ಬಾವ ಮಕ್ಕಳಿಗೆ ಆ್ಯಂಡ್ ನಮ್ಮ ಅಣ್ಣ ಅದಕ್ಕೆ ಕೂಡ ಕರಿಯೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವರೆಲ್ಲರಿಗೂ ನಾನ್ ವೆಜ್ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಏನಕ್ಕೆ ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದೀನಿ ಅಂತ ಅಂದರೆ ನಮ್ಮ ಅಕ್ಕ ಇರೋದು ನಿಯರ್ ಬೈ, ನನಗೊಂದು 4 ಕಿಲೋಮೀಟರ್ಸ್ ಅಷ್ಟೇ ಆಗೋದು ರಶು ಅಕ್ಕ. ಆ್ಯಂಡ್ ನಾನು ಅಕ್ಕನ ಮನೇಲಿ ಮದುವೆ ಆಗೋಕ್ಕೆ ಮುಂಚೆ 1.5 ಇಯರ್ 2 ಇಯರ್ಸ್ ಇದ್ದೆ. ಮದುವೆ ಆದಮೇಲೆ ಕಂಪ್ಲೀಟ್ ಕಮ್ಮಿ ಆಗಿಬಿಡ್ತು ಹೋಗೋದು. ಈ 4 ವರ್ಷದಲ್ಲಿ ಅಕ್ಕ ಒಂದು 4 ಸರಿ, ನಾನೊಂದು 4 ಸರಿ ಹೋಗಿರ್ತೀನಿ ನಾನು ಅಷ್ಟೇ. ಅಕ್ಕನೂ ಬರೋಲ್ಲ, ನಾನು ಬ್ಯುಸಿ ಇರ್ತೀನಿ, ಹೋಗಲ್ಲ, ಹಿಂಗಿರುತ್ತೆ. ಬಟ್ ಈ ನಡುವೆ ಕರೆಕ್ಟಾಗಿ 1 ವೀಕಿಂದ ಒಂದು 3-4 ಟೈಮ್ಸ್ ಅವ್ರ ಏರಿಯಾಗೆ ಹೋಗಿದ್ದೀನಿ, ಅವ್ರ ಮನೆ ಹತ್ರನೇ ಹೋಗಿದ್ದೀನಿ ಸ್ವಿಮ್ಮಿಂಗ್ಗೆ. ಬಟ್ ನಮ್ಮ ಅಕ್ಕ ಮನೆ ಹತ್ರ ಹೋಗಿಲ್ಲ. ಒಂದು 4 ಟೈಮ್ಸ್ ಹೋಗಿದ್ದೀನಿ, 1 ಟೈಮ್ ಮಾತ್ರ ಹೋಗಿದ್ದೀನಿ. ಅವತ್ತೇ ನಮ್ಮ ಅಕ್ಕ ಚೆನ್ನಾಗಿ ಮಕ್ಕಕ್ಕೆ ಹೋಗ್ದಿದ್ದಾರೆ, ಇಲ್ಲಿವರೆಗೂ ಬರ್ತೀಯ ಮನೆಗೆ ಬರಲ್ಲ ಅಂತ. ಹೆಂಗೂ ದಿನಾಗಲೂ ಬರ್ತಿರ್ತೀನಿ, ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಹೋಗೋಣ, ಮಕ್ಕಳು ತಿನ್ನಬೇಕು, ಅಕ್ಕ ಭಾವನೂ ಇಷ್ಟಪಟ್ಟು ತಿನ್ನಬೇಕು, ಮಾಡ್ಕೊಂಡು ತೊಗೊಂಡು ಹೋಗೋಣ, ಸುಮ್ಮನೆ ಹಂಗೆ ಹೋಗೋದು ಬೇಡ ಅಂತ ನನ್ನ ಮೈಂಡ್ ಸೆಟ್ಟಲ್ಲಿತ್ತು. ಸೊ ನಾನು ಹಂಗೆ ಹೋಗಲಿಲ್ಲ. ಸೊ ಅದಕ್ಕೆ ಹೋಗಲಿಲ್ಲ. ಹಂಗಾಗಿ ಇವತ್ತು ನಾನ್ ವೆಜ್ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನ್ನ ಅಕ್ಕ ಭಾವ ಮನೇಲಿದ್ದಾಗ ನನಗೆ ಮಕ್ಕಳ ಜೊತೆ ಸಾಕಷ್ಟು ಗುಡ್ ಮೆಮೊರೀಸ್ ಇದೆ. ನಾನು ಅವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನಮ್ಮ ಅಕ್ಕನ ಮಕ್ಕಳ ಜೊತೆ ನಾನು ಲೈಫ್ ಟೈಮ್ ಆ ಮೆಮೊರೀಸ್ನ ಚೆರಿಸ್ ಮಾಡ್ತೀನಿ, ನೆನ್ಪಿಟ್ಕೊಂಡಿರ್ತೀನಿ. ಅಕ್ಕ ಜೊತೆನೂ ಅಷ್ಟೇ ಗುಡ್ ಮೆಮೊರೀಸ್ ಇದೆ. ಆ್ಯಂಡ್ ಸೊ ಹಂಗಾಗಿ ಇವತ್ತು ನಾನ್ ವೆಜ್ ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಏನೇನು ಅಡುಗೆ ಮಾಡ್ತೀನಿ, ಅವ್ರಿಗಿಷ್ಟ ಆಗುತ್ತಾ ಅಡುಗೆ ಅಂತ ಕೂಡ ನಾನು ಇವತ್ತಿನ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಹಂಗೆ ಸ್ವಿಮ್ಮಿಂಗ್ ಹೋಗ್ತೀವಿ. ಆ್ಯಂಡ್ ಬ್ಯಾಡ್ಮಿಂಟನ್ ತರಿಸಿ ತುಂಬ ದಿನ ಆಯಿತು, ಅಲ್ಲೇ ಗ್ರೌಂಡ್ ಎಲ್ಲ ಇದೆ ಬ್ಯಾಡ್ಮಿಂಟನ್ ಆಡೋಕ್ಕೆ. ಸೊ ಬ್ಯಾಡ್ಮಿಂಟನ್ ತೊಗೊಂಡೋಗಿ ಬ್ಯಾಡ್ಮಿಂಟನ್ ಆಡಿಕೊಂಡು ಇವತ್ತೊಂದು ಸ್ವಲ್ಪ ಡೇ ಎಲ್ಲ ಒಂದು ಸ್ವಲ್ಪ ಫನ್ ರೀತಿ ಇರುತ್ತೆ. ಇದುವರೆಗೂ ನೋಡಿ, ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಮತ್ತು ನಾನು ಈ ಥರ ಅಡುಗೆ ಮಾಡ್ಕೊಂಡು ಹೋಗೋದು ಅದೆಲ್ಲ ನಾನು ಅವ್ರನ್ನೇನು ಇಂಪ್ರೆಸ್ ಮಾಡೋದಕ್ಕಲ್ಲ. ನನಗೇನೋ ನನಗೇನು ಗೊತ್ತಾ, ಒಂಥರ ಪಾಸಿಟಿವ್ನ ಸ್ಪ್ರೆಡ್ ಮಾಡಬೇಕು, ಎಲ್ಲರ ಜೊತೆ ಪ್ರೀತಿ ಕೊಡಬೇಕು. ಇರೋದು ಎಷ್ಟು ದಿನ ಇರ್ತೀವಿ, ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಇರೋ ಅಷ್ಟು ದಿವಸ ಖುಷಿಯಾಗಿ ಎಲ್ಲರ ಜೊತೆ ಇರಬೇಕು. ನೆಗೆಟಿವ್ ಬೇಡ, ನೆಗೆಟಿವಾಗಿ ಮಾತಾಡ್ಕೊಳ್ಳೋದು ಬೇಡ. ಅವ್ರ ಬಗ್ಗೆ ಅಂತಲ್ಲ, ಬೇರೆ ಯಾರೇ ಆಗಲಿ ನನ್ನ ಬಗ್ಗೆ ನೆಗೆಟಿವಾಗಿ ಮಾತಾಡ್ಕೊಂಡ್ರೂ ಪರವಾಗಿಲ್ಲ, ಬೈಕೊಂಡ್ರೂ ಪರವಾಗಿಲ್ಲ, ನನ್ನ ಹಿಂದೆ ಬೈಕೊಂತ ಇದ್ದರೂ ಪರವಾಗಿಲ್ಲ, ನನ್ನನ್ನು ಚೀಪಾಗಿ ನೋಡಿದ್ರೂ ಪರವಾಗಿಲ್ಲ, ನನ್ನನ್ನು ಅವಾಯ್ಡ್ ಮಾಡಿದ್ರೂ ಪರವಾಗಿಲ್ಲ. ನಾನು ಅದನ್ನೆಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಬಿಟ್ಟಾಕಿದ್ದೀನಿ. ನಾನು ಏನಿದ್ದರೂ ನಾನು ಅವ್ರಿಗೆ ರೆಸ್ಪೆಕ್ಟ್ ಮಾಡೋದು, ಪ್ರೀತಿ ಮಾಡೋದು. ನನ್ನ ಕೈಲಿ ಏನಾಗುತ್ತೆ, ನಾನು ಪಾಸಿಟಿವ್ನ ಸ್ಪ್ರೆಡ್ ಮಾಡೋದಷ್ಟೇ ನನಗೆ ಗೊತ್ತಿರೋದು. ನಾನು ಇದೇ ಥರನೇ ಹೇಳ್ತೀನಿ. ಹಂಗಂತ ಎಲ್ಲರ ಜೊತೆ ಓವರ್ ಕ್ಲೋಸ್ ಅಂತೂ ಆಗೋಲ್ಲ, ಮನಸ್ಸಲ್ಲಿ ಇಟ್ಕೊಂಡಿರ್ತೀನಿ ಇದು ಅಷ್ಟೇ ಕೊನೆವರೆಗೂ. ಆ್ಯಂಡ್ ನೋಡೋಣ ಇವತ್ತು ನಾನೇನು ಅಡುಗೆ ಮಾಡಿದ್ದೀನಿ ಆ್ಯಂಡ್ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ, ನಾನು ಮಾಡಿರೋವಂಥ ನಾನ್ ವೆಜ್ ಎಲ್ಲದನ್ನು ಇವತ್ತಿನ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಎಳ್ನೀರನ್ನ ಕುಡಿತೀನಿ, ಬಿಕಾಸ್ ಬಾಡಿನ ಹೈಡ್ರೇಟಾಗಿ ಇಟ್ಕೊಳ್ಳೋದು ತುಂಬ 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 ಇಂಪಾರ್ಟೆಂಟ್. ಆ್ಯಂಡ್ ನಾನ್ ವೆಜ್ ತರಕ್ಕೆ ಹೋಗಿದ್ದಾರೆ, ಅಂದಮೇಲೆ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಿ. ಬಾಯ್. ಸ್ವಲ್ಪ ಹಾರಬೇಕು, ಒಂದು ಪೋನಿ ಹಾಕ್ಕೊಂಡು ಈ ಥರ ಇದೆ. ನನ್ನ ಶರ್ಟ್, ಡ್ರೆಸ್ ನೋಡ್ತೀನಿ,
ಎಷ್ಟು ಟೈಮ್ ಬೇಬಿ? 10 ಗಂಟೆ ಆಗೋಯ್ತಾ? ಬಾವ 10:15 ಬಾ ಅಂತ ಹೇಳಿದಲ್ಲ. ಕ್ಲಿಪ್ ಇಟ್ಟಿದ್ದೆ ಬ್ಲ್ಯಾಕ್ ಕಲರ್ದು, ಎಷ್ಟು ಚೆನ್ನಾಗಿತ್ತು. ಮಿಸ್ ಆಗ್ಬಿಟ್ಟಿದೆ ಮಿಸ್ಸಸ್ ಆಗ್ಬಿಟ್ಟಿದೆ ಮೋಸಸ್. ಬೇಬಿ ನಂಗೊಂದು ವಿಡಿಯೋ ಮಾಡ್ಕೊಡ್ತೀರಾ? ಕಿಚನಲ್ಲಿ ಏನೇನು ಮಾಡಿದ್ದೀನಿ ಅಂತ ನೋಡಿಸ್ತೀನಿ. ಓಕೆ, ಥ್ಯಾಂಕ್ ಯು. ಏನಂದ್ರೆ ಕೇಳೋ ತಕ್ಷಣ ಒಪ್ಕೊಂತಾರೆ, ಅದಕ್ಕೆ ಖುಷಿ ಪಡಬೇಕು. ಸ್ವೆಟ್ ನೋಡಿ, ಏನು ಸ್ವೆಟ್ ಆಗ್ತಾ ಇದ್ದೀನಲ್ಲ. ನಾನು ಕೂಡ ರೆಡಿ ಆಯಿತು, ಈಗ ಹೋಗೋದೆ. ಆ್ಯಂಡ್ ಏನೇನೆಲ್ಲ ಅಡುಗೆ ಮಾಡಿದ್ದೀನಿ, ಏನೇನು ತಗೊಂಡು ಹೋಗ್ತಿದ್ದೀನಿ ಅಂತ ಈಗ ನೋಡಿಸ್ತೀನಿ. ಲೆಟ್ಸ್ ಗೋ. ಇದೆ ಅಲ್ವಾ, ನಮ್ಮ ಅಕ್ಕ ಮನೆಗೆ ಹೋಗ್ತಿದ್ದೀನಿ ನಾನ್ ವೆಜ್ ಮಾಡಿಕೊಂಡು ಅಂದ್ಬಿಟ್ಟು. ಆ್ಯಂಡ್ ಏನೇನು ಮಾಡಿದ್ದೀನಿ ಅಂತ ನೋಡಿಸ್ತೀನಿ, ಬನ್ನಿ. ಮಟನ್ ಸಾಂಬಾರ್ ಟೇಸ್ಟಿ ಮಟನ್ ಸಾಂಬಾರ್ ಇಸ್ ರೆಡಿ. ಆ್ಯಂಡ್ ಇಲ್ಲಿ ಮಟನ್ ಬಿರಿಯಾನಿ ಇಸ್ ರೆಡಿ, ಡನ್. ಆ್ಯಂಡ್ ಇಲ್ಲಿ ಇದು ಮೊಸರು ಬಜ್ಜಿಗೆ ಅಲ್ಲೇ ಕಲಿಸ್ಕೊಳ್ತೀವಿ, ಸೊ ಹಂಗಾಗಿ ಏನು ಮೊಸರು ಹಾಕಿಲ್ಲ ಇನ್ನು. ಆ್ಯಂಡ್ ಇಲ್ಲಿ ಕಬಾಬ್ಗೆ ಕಲಿಸ್ಕೊಂಡಿದ್ದೀನಿ, ಅಲ್ಲೇ ಬಿಸಿ ಬಿಸಿ ಹಾಕ್ಕೊಳ್ಳೋಕ್ಕೆ. ಆ್ಯಂಡ್ ಇಲ್ಲೊಂದು 2 ಮುದ್ದೆ ಅಣ್ಣ ಆ್ಯಂಡ್ ಭಾವ ನಾನು ತಿನ್ಬೋದಾ ಅಂತ. ಆ್ಯಂಡ್ ಇಲ್ಲಿ ಇದು ನಂದನ ಪ್ಯಾಲೇಸ್ದು ಆರ್ಡರ್ ಬಾಕ್ಸು. ಆನಿಯನ್ ಇಂದ ಇಡಿ, ಆನಿಯನ್ ಸೌತೆಕಾಯಿ ಎಲ್ಲ ಈ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಷ್ಟೇ ಹಿಂದಕ್ಕೆ ಹೋಗಿ ತೋರಿಸ್ತೀನಿ. ರೆಡಿ ಆಗಿದೆ, ಈಗ ಕ್ವಿಕ್ಕಾಗೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಲೆಟ್ಸ್ ಗೋ. ಆ್ಯಂಡ್ ಬ್ಯಾಗ್ ನೋಡಿ, ದೊಡ್ಡ ಬ್ಯಾಗ್ ಇಟ್ಕೊಂಡಿದ್ದೀನಿ. ನಾನು ವೆಲ್ಕಮ್ ಮಾಡ್ತಿದ್ರ ತಾನೆ ನೀವೆಲ್ಲ? ಬೆಳ್ಳು ಕಾಣ್ತಿದ್ರ ಎಲ್ರು. ಅಕ್ಕ ಹಾಯ್ ಮಾಡಕ್ಕ. ಹಾಯ್. ಆ್ಯಂಡ್ ಫೈನಲಿ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಕಬಾಬ್ ಹಾಕ್ಕೊಂಡು ತಿಂತಿದ್ದೀವಿ. ಆ್ಯಂಡ್ ಎಲ್ಲ ಒಟ್ಟಿಗೆ ಈ ಥರ ನಾನು ಮಾಡಿರೋ ಅಡುಗೆನ ತಿಂದು ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾವು ಚಿಕ್ಕಪೇಟೆಗೆ ಶಾಪಿಂಗ್ ಕೂಡ ಹೋಗಿದ್ವಿ. ಊರಲ್ಲಿ ಊರಬ್ಬ ಇತ್ತು ಅಂದ್ಬಿಟ್ಟು ಎಲ್ಲ ಒಂದೇ ಥರದ್ದು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಚಿಕ್ಕಪೇಟೆಯಲ್ಲಿ ಭೈರಪ್ಪ ಸಿಲ್ಕ್ಸ್ಗೆ ಹೋಗಿದ್ದಂಥದ್ದು. ಆ್ಯಂಡ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ನಿಮಗೂ ಏನಾದರೂ ಚಿಕ್ಕಪೇಟೆಯಲ್ಲಿ ಒಳ್ಳೆ ಕಲೆಕ್ಷನ್ಸ್, ಒಳ್ಳೆ ಸ್ಯಾರೀಸ್ ಬೇಕು ಅಂದರೆ ಭೈರಪ್ಪ ಸಿಲ್ಕ್ಸ್ನ ವಿಸಿಟ್ ಮಾಡಿ. ಎಲ್ಲ ಥರ ರೇಂಜಲ್ಲಿ ಎಲ್ಲ ಥರ ಡಿಫ್ರೆಂಟ್ ಸ್ಯಾರೀಸ್ ಸಿಗುತ್ತೆ. ಅದೆಲ್ಲ ಕನ್ಫ್ಯೂಸ್ ಆಗುತ್ತೆ, ತೆಗೆದುಬಿಡಿ ಕೆಳಗಡೆ. ಇಲ್ಲಿ ಸ್ಯಾರಿ ಮಾಡೆಲ್ ಆಗಿದ್ದಾರೆ ನಮ್ಮ ಅಕ್ಕ. ಯಾರಾದ್ರೂ ಮಾಡಲ್ ಬೇಕು ಅಂದ್ರೆ ನನ್ನೇ ಕರೀರಿ. ಬಜೆಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಕಮ್ಮಿ ಬಜೆಟ್ಗೆಲ್ಲ ಬರಲ್ಲ. ಇಲ್ಲಿ ಫೋಟೋಗ್ರಾಫರು. ಇದು ನಮ್ರತ ಸ್ಯಾರಿ ಕೊಡಿ. ಅಯ್ಯಯ್ಯೋ, ನಿಮ್ಗೆಲ್ಲ ಒಳ್ಳೆ ಸ್ಯಾರಿ ಬೇಕು ಅಂದ್ರೆ ಈ ಶಾಪ್ ಬನ್ನಿ. ಶಾಪ್ ಹೆಸರೇನು ಸರ್? ವಿಜಯಲಕ್ಷ್ಮಿ ಸಿಲ್ಕ್ಸ್. ಇವ್ರು ಇರ್ತಾರೆ, ಒಳ್ಳೆ ಕಲೆಕ್ಷನ್ಸ್ ನೋಡ್ತಾರೆ. ನಮ್ಮ ಕಡೆಯಿಂದ ಬಂದ್ರೆ ಒಂದಷ್ಟು ಡಿಸ್ಕೌಂಟ್ ಇರುತ್ತೆ. ಖಂಡಿತ ಅಂತೆ, ಬಂದ್ಬಿಡಿ. ಎಷ್ಟು ಗಂಟೆಗೆ ಬಂದಿದ್ದು? ಟೈಮ್ 10ಕ್ಕೆ ಬಂದ್ವಿ. ಇವಾಗ ಟೈಮ್ ಎಷ್ಟು ಸರ್? ಅಲ್ಲ ನಾನು ಹೆಂಗೆ ಇದ್ದೀನಿ ನೋಡು. ನಾನು ಇವಾಗ ತಾನೇ ಹೇಳ್ತಾ ಇದ್ದೆ ಸುಷ್ಮಾ. ನೋಡಿ ಚೆನ್ನಾಗಿದಮ್ಮ, ಇದಕ್ಕಿಂತ ಇದು ಮಸ್ತ್ ಇದೆ. ಈ 3 ಕಲರ್ಸ್ ಅಲ್ಲಿ ಬೇಕು ಅಂದ್ರೆ ಸುಷ್ಮಾ, ಪರ್ಪಲ್, ಬ್ಲೂ, ಗ್ರೀನ್ ಇದೆ. 3 ಕಲರ್ಸ್ ಅಲ್ಲಿ ಗ್ರೀನ್ ಅಲ್ಲ ನೋಡಿ. ಈ ತರ ಸಬ್ಜಾ ಸೀಡ್ಸ್ನ ಈ ತರ ಗ್ಲಾಸಲ್ಲಿ ಹಾಕೊಂಡ್ರೆ ಅಗಳೆಲ್ಲ ಕುಡಿತಾ ಇರ್ಬೋದು, ಎನರ್ಜಿ ಇರುತ್ತೆ ನೋಡಿ. ನಮ್ಮ ಅಕ್ಕಂಗೆ ಇಷ್ಟ ಹೋಗಿದೆ. ನನ್ಗೆ ತೆಗ್ದು ಇವಾಗ ಆರ್ಡರ್ ಮಾಡಬೇಕು. ಕೊಟ್ಟಿಲ್ಲ ಅಂದ್ರೆ ಅವಳಿಗೆ ಐತೆ. ಮತ್ತೆ 60 ಗೋಲ್ಡ್ ಶಾಪಿಂಗ್ ನಾವು ಹೋಗ್ಬೇಕಾ ಕೇಳಿ. ನಾವೊಂದು 2 ಗ್ರಾಮ್ ಗೋಲ್ಡ್ ತಗೊಂಡ್ ಬರ್ತೀವಿ. ಇನ್ನೂ ಕಡಿಮೆ ಆಗುತ್ತೆ. ಸಿಲ್ಕ್ ಪ್ಯೂರ್ ನೋಡ್ತಾ ಇದ್ದೇವೆ.
ತೋರ್ಸೋದಕ್ಕೆ ಮಾಡ್ಕೊ ಒಳ್ಳೆ ಮೆನ್ಷನ್ ಮಾಡಿ ಪರವಾಗಿಲ್ಲ ಬಿಡಕ್ಕ. ಇನ್ನು ಜಾಸ್ತಿ ಶಾಪಿಂಗ್ ಇದೆ ಗೊತ್ತಾ. ಇವಾಗ ಸದ್ಯಕ್ಕೆ 15 ಸೀರೆ ಪರ್ಸೇಜ್ ಆಗಿದೆ. ಇನ್ನು ಮಕ್ಕಳಿಗೆ ಇನ್ನೂ 1-2 ಸ್ಯಾರಿ ಎಲ್ಲ ತಗೋಬೇಕು. ಆ್ಯಂಡ್ 1-2 ಕಡೆ ಶಾಪಿಂಗ್ ಎಲ್ಲ ಮುಗಿಸಿ ಆ್ಯಂಡ್ ಶಾಪಿಂಗ್ ಮಾಡ್ತಾ ರೋಡಲ್ಲೇ ಪಾಪ್ಕಾರ್ನ್ ಎಲ್ಲ ತಿಂತಾ ಚಿಲ್ ಮಾಡ್ತಾ ನಾವು ಮತ್ತೆ ಒಂದು ಸ್ವಲ್ಪ ಕಿಡ್ಸ್ಗೆ ಶಾಪಿಂಗ್ ಮಾಡೋಣ, ಎಲ್ಲ ನಮಗೆ ಶಾಪಿಂಗ್ ಮಾಡ್ಕೊಂಡಿದ್ದು ಹೋಗ್ಬಿಟ್ವಿ ಅಂದ್ಬಿಟ್ಟು ಕಿಡ್ಸ್ಗೆ ಅಂತ ಇರುತ್ತಲ್ವ ಆ ರೋಡಿಗೆ ಹೋಗಿ ಎಲ್ಲ ಕಿಡ್ಸ್ಗೆ ಏನೇನು ಬೇಕು ಎಲ್ಲ ತೊಗೊಳೋಣ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಆ್ಯಂಡ್ ಮಕ್ಳಿಗೂ ಅಷ್ಟೇ ಒಳ್ಳೆ ಕಲೆಕ್ಷನ್ಸ್ ಆ್ಯಂಡ್ ಒಳ್ಳೆ ಬಜೆಟ್ಸಲ್ಲಿ ಸಿಕ್ತು. ಮಕ್ಳಿಗೂ ಕೂಡ ತಗೊಂಡು ಆ್ಯಂಡ್ ನಮಗೆ ಮಮ್ಮಿಯವ್ರಿಗೆ ಎಲ್ಲರಿಗೂ ಒಳ್ಳೆ ಶಾಪಿಂಗ್ ಮಾಡಿ ನಾವು ಮತ್ತೆ ಮನೆಗೆ ಹೊರಟ್ವಿ. ಆ್ಯಂಡ್ ಒಳ್ಳೆ ಕಲೆಕ್ಷನ್ ಸಿಕ್ತು ಆ್ಯಂಡ್ ಒಳ್ಳೆ ಬಜೆಟಲ್ಲಿ ಕೂಡ ಸಿಕ್ತು. ಆ್ಯಂಡ್ ಹ್ಯಾವ್ ಎ ನೈಸ್ ಟೈಮ್ ವಿತ್ ಅವರ್ ಸಿಸ್ಟರ್ಸ್ ಅಂತ ಹೇಳ್ಬೋದು. ಬಿಕಾಸ್ ತುಂಬ ಲಾಂಗ್ ಟೈಮ್ ಆಗಿತ್ತು ಅಕ್ಕಂದ್ರ ಜೊತೆ ಈ ಥರ ಶಾಪಿಂಗ್ ಹೋಗಿದ್ದು. ಆ್ಯಂಡ್ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಶೈಲು ಅಕ್ಕ ಒಬ್ಬರು ಮಿಸ್ಸಿಂಗ್, ಅಕ್ಕನೂ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಳ್ಳೆ ಶಾಪಿಂಗ್ ಮುಗಿಸಿ ಮತ್ತೆ ಲಾಸ್ಟಲ್ಲಿ ಮೈ ಫೇವ್ರೇಟ್, ನಾನು ನಮ್ಮ ಅಕ್ಕ ಮನೇಲಿದ್ದಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಈ ಗೋಲ್ಗಪ್ಪ. 5 ಪಾನಿ ಇರೋವಂಥದ್ದು ನಾನು ತುಂಬ ತಿಂತಾ ಇದ್ದೆ ಅಕ್ಕ ಮನೇಲಿದ್ದಾಗ. ಆ್ಯಂಡ್ ಇವಾಗಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗಿ ಅಕ್ಕನ ಕರ್ಕೊಂಡು ಹಠ ಮಾಡಿ ಕರ್ಕೊಂಡೋಗಿ ತಿನ್ಕೊಂಡು ಬಂದ್ವಿ. ಆ್ಯಂಡ್ ಈ ಪುಟಾಣಿ ನೋಡಿ ಎಷ್ಟು ಚೆನ್ನಾಗಿತ್ತು. ಟೈಲರ್ ಶಾಪಲ್ಲಿ ಇದ್ಲು ಈ ಪಾಪು. ಹಲೋ ಗಾಯ್ಸ್, ಬ್ಯಾಕ್ ಹೋಮ್ ಬಂದು ಊಟ ಮಾಡಿ ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸ್ಕಿನ್ ಕೇರ್ನ ಮುಗಿಸಿ ಪಾಚೊಂಬೇಕು. ಸೋ ಟಯರ್ಡ್, ಸೋ ಹರಿಬಲ್. ಆ್ಯಂಡ್ ಮೈ ಗಾಡ್, ಡೇ ಎಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿ ಶಾಪಿಂಗ್ ಮಾಡಿ ಸ್ಯಾರಿ ಶಾಪಿಂಗ್ ಎಲ್ಲ ಮುಗಿಸಿ ಈಗ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಸದ್ಯದಲ್ಲೇ ಏನು ಫಂಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸಿ ಜಾಸ್ತಿ ಸ್ಯಾರೀಸ್ ಎಲ್ಲ ತಗೊಂಡು ಬಂದು ಆಗಿದೆ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ರೆಗ್ಯುಲರ್ ಆಗಿ ಇನ್ನು ಮೇಲಿಂದ ಆ್ಯಂಡ್ ಇವತ್ತೆಲ್ಲ ನಮ್ಮ ಅಕ್ಕನ ಮನೆಯಲ್ಲಿ ನಮ್ಮ ಅಕ್ಕನ ಜೊತೆ, ನನ್ನ ಮಕ್ಕಳ ಜೊತೆ, ಅಕ್ಕನ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ತುಂಬ ದಿನ ಆಗಿತ್ತು ಅಕ್ಕ ಜೊತೆ ಒಂದು ಸ್ವಲ್ಪ ಲಾಂಗ್ ಟೈಮ್ನ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಮಕ್ಕಳ ಜೊತೆ, ನಮ್ಮ ಅಕ್ಕನ ಜೊತೆ ಒಂದು ಲಾಂಗ್ ಟೈಮ್ ಸ್ಪೆಂಡ್ ಮಾಡಿದೆ. ಚೆನ್ನಾಗಿ ಶಾಪಿಂಗ್ ಮಾಡಿದ್ವಿ. ಇಂದು ಅಕ್ಕನೂ ಬಂದಿದ್ದರು, ಎಲ್ಲ ಚೆನ್ನಾಗಿ ಶಾಪಿಂಗ್ ಮಾಡಿದೆ. ಆ್ಯಂಡ್ ಇವತ್ತು ಬಂದಿದ್ದೀನಿ. ಆ್ಯಂಡ್ ಶಾಪಿಂಗ್ ಎಲ್ಲ ಮುಗಿತಾ ಸೀರೆದೆಲ್ಲ. ನೆಕ್ಸ್ಟ್ ಹೆಂಗೆ ಅಂದರೆ ಒಂದೇ ಸರಿ ಎಲ್ಲ ಬಂದುಬಿಟ್ಟಿದೆ. ಓ ಮೈ ಗಾಡ್ ಅಂತ ಅನಿಸ್ತಿದೆ. ಇವತ್ತೆಲ್ಲ ನೆನ್ನೆ ಎಲ್ಲ ಮನೇಲಿ ಟೈಮ್ ಸ್ಪೆಂಡ್ ಮಾಡಿದೆ. ಆ್ಯಂಡ್ ಇವತ್ತೆಲ್ಲ ಶಾಪಿಂಗು. ಆ್ಯಂಡ್ ನಾಳೆ 5 ಗಂಟೆಗೆ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ನಾಳದ್ದು ಇರಲ್ಲ. ಆ್ಯಂಡ್ ಥರ್ಸ್ಡೇ ಫ್ರೈಡೇ ನಮ್ಮ ಅಜ್ಜಿ ಮನೆಯಲ್ಲಿ ಊರಬ್ಬ ಇದೆ, ಹೋಗಬೇಕು ಅಂತ ಇದ್ದಾರೆ. ನನಗೆ ಅವತ್ತು ಒಂದು ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಹೋಗ್ಬೇಕು. ಆ ಫಂಕ್ಷನ್ಗೆ ಯಾವಾಗ ಹೋಗ್ತೀನಿ ಏನೂ ಗೊತ್ತಿಲ್ಲ. ಆ್ಯಂಡ್ ನೆಕ್ಸ್ಟ್ ಸ್ಯಾಟರ್ಡೇ ಊರಿಗೆ ಹೋಗಬೇಕು. ಫ್ರೈಡೇನೇ ಹೋಗ್ತೀನಿ ನಮ್ಮ ಅಜ್ಜಿ ಮನೆಯಿಂದ, ಹಂಗೆ ಊರಿಗೆ ಹೋಗ್ತೀನಿ. ಸ್ಯಾಟರ್ಡೇ ನಮ್ಮ ಜಿಶಿನ್ ಬರ್ಡೇ ಐತೆ, ನಮ್ಮ ಅಣ್ಣನ ಮಗಳದು. ಆ್ಯಂಡ್ ಅವತ್ತೆಲ್ಲ ಅದಾಗುತ್ತೆ. ಆ್ಯಂಡ್ ಸಂಡೇ ಮಂಡೇ ಎಲ್ಲ ಹೆಂಗೆ ರೆಡಿ ಆಗಬೇಕು ಏನು ಎತ್ತ ಅಂತ. ಆ್ಯಂಡ್ ಮಂಡೇ ಟ್ಯೂಸ್ಡೇ ಫಂಕ್ಷನ್ನು. ಹಂಗೆ ಮತ್ತೆ ವೆಡ್ನಸ್ಡೇ ಇರ್ತೀವಿ. ಆ್ಯಂಡ್ ಮೇ ಬಿ ವೆಡ್ನಸ್ಡೇನೇ ಅನಿಸುತ್ತೆ ಇನ್ನೊಂದು ಪ್ರೋಗ್ರಾಮ್ ಬುಕ್ ಆಗಿದೆ ನಮ್ಮ ರಿಲೇಟಿವ್ಸ್ದೆ ಒಬ್ರದ್ದು ಮದುವೆದು ಮೇಕಪ್ ಇದೆ. ವೆಡ್ನಸ್ಡೇ ಥರ್ಸ್ಡೇ. ಆ್ಯಂಡ್ ಮತ್ತೆ ಹಂಗೆ ಸ್ಯಾಟರ್ಡೇ ಸಂಡೇ ಇನ್ನು ಮೇಲಿಂದ ರೆಗ್ಯುಲರ್ ಆಗಿ ನನಗೆ ಡೇ ಬೈ ಡೇ ದಿನಾಗಲೂ ಒಂದೊಂದು ಫಂಕ್ಷನ್ನು ಅದು ಇದು ಇದೆ. ಒಂದು ದಿನಾನೂ ಫ್ರೀ ಇಲ್ಲ. ಆ ಫಂಕ್ಷನ್ ಈ ಫಂಕ್ಷನ್, ಅಲ್ಲಿಗೆ ಹೋಗಿ ಇಲ್ಲಿಗೋ ಓಡಾಡು ಸಾಕಾಗಿದೆ. ಆ್ಯಂಡ್ ಶಾಪಿಂಗ್ ಒಂಥರ ಖುಷಿನೂ ಇದೆ, ಜೋಶ್ ಇದೆ. ಆ್ಯಂಡ್ ಇಷ್ಟು ಬ್ಯುಸಿ ಶೆಡ್ಯೂಲ ಅಂತ ಅನಿಸ್ತಾ ಇದೆ. ಆ್ಯಂಡ್ ಹೆಂಗಿದ್ರು ಪರವಾಗಿಲ್ಲ, ಸಕ್ಕತ್ತಾಗಿ ಎಂಜಾಯ್ ಮಾಡಬೇಕಷ್ಟೇ. ಆ್ಯಂಡ್ ಪ್ರತಿಯೊಂದನ್ನು ಕಷ್ಟ ಆದರೂ ಏನೇ ಆದರೂ ಎಂಜಾಯ್ ಮಾಡಿಕೊಂಡು ಹೋಗಬೇಕು. ಆ್ಯಂಡ್ ಈಗ ಶಾಪಿಂಗ್ ಅಂತ ಮಾಡಿರ್ತೀವಲ್ವ, ಅದ್ರದ್ದೊಂದು ಜೋಶ್ ಇದೆ. ಆ್ಯಂಡ್ ಬ್ಯಾಗ್ ಯೂಸ್ ಶಾಪಿಂಗ್ ಬ್ಯಾಗ್. ಆ್ಯಂಡ್ ಇವಾಗ ಸ್ಯಾರಿ ಬಗ್ಗೆ ನೋಡಿಸ್ಬಿಡ್ತೀನಿ, ಹೆಂಗೆ ಉಟ್ಕೊಂಡ ಮೇಲೆ ಬರೋ ಅಂಥದ್ದು ವ್ಲಾಗು. ಸೊ ನೋಡಿಸ್ಬಿಡ್ತೀನಿ, ಫುಲ್ ಓಪನ್ ಮಾಡಿ ನೋಡಿಸಲ್ಲ. ನಮ್ಮಮ್ಮಿ ನಾವು ಅಕ್ಕ ತಂಗಿರೆಲ್ಲ ಒಂಥರ ಹಾಕ್ಕೊತಿದ್ದೀವಿ. ಮಂಡೇ ಟ್ಯೂಸ್ಡೇ ನಮ್ಮ ಮಮ್ಮಿ ಅಂದಿರೆಲ್ಲ ಒಂಥರ ಹಾಕ್ಕೊತಾ ಇದ್ದೀವಿ. ಆ್ಯಂಡ್ ಸಕ್ಕದಾಗಿರುತ್ತೆ. ಆ್ಯಂಡ್ ಸ್ಯಾರೀಸು ಕೂಡ ಒಳ್ಳೆ ಕಲೆಕ್ಷನ್ ಸಿಕ್ಕಿದೆ. ಆ್ಯಂಡ್ ಸುಮ್ಮನೆ ಹಂಗೆ ನೋಡಿಸ್ತಿದ್ದೀನಿ. ಇದು ನಮ್ಮ ಮಮ್ಮಿಯವ್ರದ್ದು, ಇದು ನಮ್ಮದು, ಎಲ್ಲ ಒಂದೇ ಥರ ತೊಗೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರೀಸು 2 ಸ್ಯಾರಿ ತೊಗೊಂಡಿದ್ದೀನಿ. ಆ್ಯಂಡ್ ಇದೆಲ್ಲ 10 ಮೇಲೇ ಎರಡೂ. ಆ್ಯಂಡ್ ಇದು
6 ಸಾರಿ 1 2 3 4 5 ಸ್ಯಾರಿ ಶಾಪಿಂಗ್ ಮಾಡಿದ್ದೀವಿ. ಮೇಲೆ ಹೆಂಗಿರುತ್ತೆ ಏನು ಜಾತ್ರೆದು ಊರಬ್ಬದು ಎಲ್ಲ ವ್ಲಾಗ್ ಮಾಡಿ ಹಾಕ್ತೀನಿ. ಆ್ಯಂಡ್ ಈ ವ್ಲಾಗ್ ಆದಮೇಲೆ ಅದು ಬರೋದು. ಆ್ಯಂಡ್ ಬಂದ ಮೇಲೆ ವ್ಲಾಗನ್ನು ನೋಡಿ. ಆ್ಯಂಡ್ ಇದಾದಮೇಲೆ ಜಾತ್ರೆಗೂ ಕೂಡ ಎಲ್ಲ ಹೆಂಗೆ ರೆಡಿ ಆಗಿರ್ತೀವಿ, ಹೆಂಗೆಲ್ಲ ಮೇಕೋವರ್ ಆಗಿರ್ತೀವಿ ಏನು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಕೀಪ್ ವಾಚಿಂಗ್. ಆ್ಯಂಡ್ ಈ ವ್ಲಾಗನ್ನು ನೋಡಾದ್ಮೇಲೆ ಆ ವ್ಲಾಗನ್ನು ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ಇಷ್ಟು ಅಪ್ಡೇಟ್. ಆ್ಯಂಡ್ ಈ ವಾರ ಎಲ್ಲ ಕುಕ್ಕಿಂಗ್ದು ಏನೂ ಇರೋದಿಲ್ಲ. ಆ್ಯಂಡ್ 2 ವೀಕ್ಸ್ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ ಇದೆ, ನನಗೆ ಆರ್ಡರ್ಸ್ ಇದೆ. ಸೊ ಅದರಲ್ಲೇ ಬ್ಯುಸಿಯಾಗಿರ್ತೀನಿ. ಆ್ಯಂಡ್ ಈ 2 ವ್ಲಾಗು ಒಂದು ಸ್ವಲ್ಪ ನಾರ್ಮಲ್ ಡೈಲಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಈ ವ್ಲಾಗ್ಸ್ ನಿಮ್ಗೆ ಆ್ಯಂಡ್ ಈ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ. ಆ್ಯಂಡ್ ಮತ್ತು ಕುಕ್ಕಿಂಗ್ನ ಕೂಡ ಸ್ಟಾರ್ಟ್ ಮಾಡ್ಕೊತೀನಿ. ಆ್ಯಂಡ್ ಬಾಬಾ ಈಗ ಸದ್ಯಕ್ಕೆ ಹೋಗಿ ಸಕ್ಕ ಟಯರ್ಡ್ ಆಗಿದೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳಬೇಕು. ಸೊ ನಾನು ಈಗ ಹೋಗಿ ಮಲ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ನಾನು ಹೇಳ್ತಾ ಇರ್ತೀನಿ, ನೀವು ಮಾಡಲ್ಲ ಪರವಾಗಿಲ್ಲ ಅಂದರು. ಗುಡ್ ನೈಟ್. ಈಗ ಸದ್ಯಕ್ಕೆ ನನಗೆ ಗುಡ್ ನೈಟ್, ಹಂಗಾಗಿ ನಿಮಗೂ ಗುಡ್ ನೈಟ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡು ಮಾಡ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.